ನಮಸ್ಕಾರ ಸ್ನೇಹಿತರೆ, ಮತ್ತೆ ನಮ್ಮದು ಮಿನಿ ಬ್ಲಾಗ್ ವಿಡಿಯೋ ಎಲ್ಲ ರಾಮೇಶ್ವರಮಿಂದ ಹಂಗೆ ಟುವರ್ಡ್ಸ್ ಕನ್ಯಾಕುಮಾರಿ ಹೋಗ್ಬೇಕಾಯ್ತು. ಹಂಗೆ ಪಾಂಬನ್ ಬ್ರಿಡ್ಜ್ ಮೇಲೆ ನಿಂತ್ಕೊಂಡೆಲ್ಲ ಫೋಟೋ ಇದು ಮಾಡ್ಕೊಂಡು ಹಂಗೆ ಹೊರಟೆ. ತೂತುಕುಡಿ ಹತ್ತತ್ರ ಬರ್ತಿದ್ದೆ. ಆಮೇಲೆ ಅಲ್ಲಿ ನೋಡಿದ್ರೆ ಉಪ್ಪು ಬಂದು ಲಾಟ್ ಇದು ಮಾಡಿ ತೆಗಿತಾರೆ ಗೊತ್ತಾ, ಇದರಲ್ಲಿ ಅಲ್ಲಿ ಲಾಟ್ ಮಾಡಿದರು. ಲಾರಿ ಹತ್ರ ಎಲ್ಲ ತುಂಬ್ತಾಯಿದ್ರು. ಹಂಗೆ ರೋಡಲ್ಲಿ ಅದೇ ರೋಡಲ್ಲಿ ಬರ್ತಿದ್ನಲ್ಲ, ಹಂಗೆ ನಿಧಾನಕ್ಕೆ ಸ್ಲೋ ಮಾಡ್ಕೊಂಡು ಆ ಉಪ್ಪುದು ಹಂಗೆ ದೂರದಿಂದ ವೀಡಿಯೋ ಮಾಡ್ಕೊಂಡು ಹಂಗೆ ಹೊರಟೆ. ಆಮೇಲೆ ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಬರ್ತಿದ್ರು. ಒಂದು ದೊಡ್ಡದೊಂದು ಶಿವನ ದೇವಸ್ಥಾನ ಬಂತು. ಅಂದರೆ ನಮ್ಮ ಜೊತೆಲಿ ಬಂದಿರೋರು ಯಾರೋ ಅಲ್ಲಿ ಹೋಗಲಿಲ್ಲ ಶಿವನ ದೇವಸ್ಥಾನ ಹತ್ರ. ನಾನು ಹಂಗೂ ನಿಲ್ಲಿಸ್ದೆ ಗಾಡಿ ನಿಲ್ಲಿಸಿದ್ರು ಹೋಗಲಿಲ್ಲ. ಆಮೇಲೆ ಅಲ್ಲಿಂದ ಸೀದಾ ಬರ್ತಾ ಕತ್ಲೆ ಆಗೋಯ್ತು. ಕತ್ಲೆ ಆಯ್ತಾಯಿದೆ. ಆಮೇಲೆ ಅಲ್ಲಿ ಹೊಸ್ದಾಗಿ ಯಾವುದೋ ಒಂದು ರೆಸ್ಟೋರೆಂಟ್ಸ್ ಓಪನ್ ಆಗಿತ್ತು. ಬ್ಲ್ಯಾಕ್ ಪೆಪ್ಪರ್ ಕೇರಳ ಕುಸಿನ್ ಅಂತ ಹೇಳ್ಬಿಟ್ಟು ಒಂದು ಪ್ಯೂರ್ ವೆಜ್ ಹೋಟೆಲ್ ಒಂದು ಓಪನ್ ಆಗಿತ್ತು. ಆಮೇಲೆ ಅಲ್ಲಿ ಊಟ ಮಾಡ್ಕೊಂಡು ಅಲ್ಲೇ ಮತ್ತೆ ಟೋಲ್ಗೆ ಬಂದೆ. ಟೋಲಲ್ಲಿ ನೋಡ್ಕೊಂಡು ಎಂಟ್ರಿ ಆಯಿತು, ಅದು ಲೇಟ್ ಆಯಿತು. ಆಮೇಲೆ ಅಲ್ಲಿಂದ ಸೀದಾ ಬರ್ತಾಯಿದ್ದೆ ಕನ್ಯಾಕುಮಾರಿ ಹೋಗೋಣ ಅಂತ ಹೇಳ್ಬಿಟ್ಟು. ನನಗೆ ಬೇರೆ ಸರಿಯಾಗಿ ನಿದ್ದೆ ಎಳೆಯೋಕ್ಕೆ ಶುರು ಆಯಿತು. ಎ ಸಿ ಗಾಡಿ ಬೇರೆಲ್ಲ ಕಂಪ್ಲೀಟಾಗಿ ಎಲ್ಲ ಫುಲ್ ಕ್ಲೋಸ್ ಆಗಿರುತ್ತಲ್ಲ, ಹಂಗೆ ನಿದ್ದೆ ಎಳಿತಾಯಿತ್ತು. ಆಮೇಲೆ ಸೀದಾ ಕನ್ಯಾಕುಮಾರಿ ಬಂದು ಹಂಗೆ ತಿರುವಳ್ಳುವರ್ ಸ್ಟ್ಯಾಚು ನೋಡ್ತಾಯಿದ್ದೆ. ಆಮೇಲೆ ವಿವೇಕಾನಂದ ರಾಕ್ಸ್ ಇದನ್ನು ಇದು ಮಾಡ್ತಿದ್ದೆ. ಆಮೇಲೆ ಹೊಸ್ದಾಗಿ ವಾಕಿಂಗ್ ಬ್ರಿಡ್ಜ್ ಬೇರೆ ಓಪನ್ ಆಗಿತ್ತಲ್ಲ, ಹಂಗೆ ನೋಡ್ಕೊಂಡು ಸರಿ ಅಂತೇಳಿ ಹೊರಟೆ. ಮತ್ತೆ ಮುಂದೆ ಹೋಗೋಣ ಅಂತ ಬಂದೆ. ಹಂಗೆ ಸರಿ ಅಂತ ನಮ್ಮ ಫೋಟೋನ ತೊಗೋಬೇಕಾಯ್ತಲ್ಲ, ಹಂಗೆ ನೀಟಾಗಿ ಸೆಲ್ಫಿ ಸ್ಟ್ಯಾಂಡ್ ತೊಗೊಂಡು ಕೈಯಲ್ಲಿ ಇಟ್ಕೊಂಡು ತಿರುಗಿಸಿ ತೆಗಿತಾಯಿದ್ದೆ. ಎಲ್ಲ ನಾನು ನೋಡ್ತಾಯಿದ್ರು. ಆಮೇಲೆ ಬೇರೆ ನಂದು ಬೇರೆ ಇದರಲ್ಲಿ ಆ ಟೆಡಿದು ಇದು ಕಟ್ಟಾಗ್ಬಿಟ್ಟಿತ್ತು. ರಿಮೋಟ್ ಎಲ್ಲ ಮಿಸ್ ಆಗೋಗಿತ್ತು ನೆನ್ನೆ ರಾಮೇಶ್ವರಮಲ್ಲಿ, ಅದು ಸಿಕ್ಕಿರಲಿಲ್ಲ. ಆಮೇಲೆ ಮತ್ತೆ ಇಲ್ಲಿ ವಿವೇಕಾನಂದ ಸ್ಟ್ಯಾಚು ಹತ್ರ ಎಲ್ಲ ಮೇಲ್ಗಡೆ ನಿಂತಿರೋದೆಲ್ಲ ಕಾಣ್ತಾಯಿತ್ತು, ತಿರುವಳ್ಳುವರ್ ಸ್ಟ್ಯಾಚು ಒಳಗೆ. ಆಮೇಲೆ ಇಲ್ಲಿ ಕೆಳಗಡೆ ನೀರಲ್ಲಿ ಹೋಗಿ ಆಡಬಾರ್ದು ಅಂಥೇಳಿ ಅಲ್ಲಿ ಪೊಲೀಸವ್ರು ಇದು ಮಾಡಿದರು. ಆದರೂ ಜನಗಳು ಕೇಳಲ್ಲ, ಸೀದಾ ಕೆಳಗೆ ಹೋಗಿ ಇಳಿದು ನೀರಲ್ಲೆಲ್ಲ ಆಡ್ತಾಯಿದ್ರು ಹಂಗೆ. ಆಮೇಲೆ ಅಲ್ಲೆಲ್ಲ ಇದು ವೀಡಿಯೋಸ್ ಎಲ್ಲ ಮಾಡ್ಕೊಂಡು ನಾನು ಟುವರ್ಡ್ಸ್ ಹಂಗೆ ಒಂದು ಸ್ವಲ್ಪ ಮುಂದೆ ಬಂದೆ. ಹಂಗೆ ನೋಡೋಣ, ಏನೆಲ್ಲ ಖಾಲಿ ಹೊಡಿತೈತೆ ಎಲ್ಲ. ಕನ್ಯಾಕುಮಾರಿಲಿ ಏನಿಲ್ಲ, ನೋಡ್ಬೋದೆಲ್ಲ ಫುಲ್ ಖಾಲಿ ಇದೆ. ಅಮಾವಾಸ್ಯೆ ಜಾಸ್ತಿ ಇರೋದ್ರಿಂದ ಅಲೆಗಳು ಜಾಸ್ತಿ ಇದೆ ಇವತ್ತು. ಮೋಸ್ಟ್ಲಿ ಯಾರಿಗೋ ನೀರಲ್ಲಿ ಇಳಿಯಕ್ಕೆ ಬಿಡ್ತಾಯಿಲ್ಲ. ಆದರೂ ಕೆಲವರು ಕದ್ದು ಮುಚ್ಚಾಡೋರು ಆಡ್ತಾಯಿದ್ದಾರೆ. ಯಾಕೋ ನಾನು ಟ್ರೈಪ್ ಮಾಡಿಕೊಂಡು ವೀಡಿಯೋ ಮಾಡ್ತಾಯಿರೋದು ನೋಡಿ ಪೊಲೀಸರು ಬ್ಯಾಕ್ ಸೈಡಿಂದ ಏನೋ ನೋಡ್ತಾ ಇದ್ದಾನೆ, ಏನೋ ಮಾಡ್ತಾವನಲ್ಲ ಅಂತ ಲುಕ್ ಕೊಡ್ತಾ ಇದ್ದಾರೆ. ಅಲ್ಲಿ ನೋಡ್ಬೋದು, ಅಲ್ಲಿ ಹಿಂದಗಡೆ ನೋಡಿ ಅಲೆ ಎಷ್ಟಿದು ಬರ್ತಾಯಿದೆ. ಫುಲ್ ಫೋರ್ಸ್ ಇದೆ ಇವತ್ತು ನೀರು. ಒಟ್ಟಲ್ಲಿ ಕನ್ಯಾಕುಮಾರಿ ಅಂತೂ ಖಾಲಿ ಇದೆ ಎಲ್ಲ. ಇವಾಗ ಕಾಲೇಜು ಸ್ಕೂಲೆಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಇದ್ದಿದೆ. ನೋಡಿ ಪೊಲೀಸವ್ರು ಬೇರೆ ನನ್ನ ವಿಸಿಲ್ ಹೊಡೆದು ಕರೆದ್ರು. ಹೋಗಿ ಮಾತಾಡ್ಸ್ಕೊಂಬರ್ದಕ್ಕೆ ಹೋದೆ. ಆಮೇಲೆ ಮಾತಾಡ್ಸ್ಕೊಂಡು ಸರಿ ಅಂತ ಹೇಳಿ ಅವರು ಒಂದು ಏನು ಮಾಡ್ತಾಯಿದ್ದಪ್ಪ ಏನತ್ತು ಅಂತ ಕೇಳಿದ್ರು. ಹಂಗೆ ನಾನು ಇದು ಯೂಟ್ಯೂಬಲ್ಲಿ ಲ್ಯಾಗ್ ವೀಡಿಯೋಸ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಹಂಗೆ ಬಂದೆ. ವೀಡಿಯೋಸ್ ಎಲ್ಲ ಮಾಡ್ಕೊಂಡು ನಾನು ಹಂಗೆ ನೋಡ್ತಾಯಿದ್ದೆ ಅಲೆಗಳು ಬಂದು ಹೆಂಗೆ ಜೋರಾಗಿ ಹೊಡಿತಾಯಿತ್ತು. ನೆಕ್ಸ್ಟ್ ಟೈಮು ಈ ಜಾಗ ಬಂದು ಓಪನ್ ಇತ್ತು, ಇವಾಗ ಕ್ಲೋಸ್ ಆಗಿದೆ. ಅದೇ ಹೋಗಿದೆ, ಅಲ್ಲಿ ಪೊಲೀಸವ್ರು ಕರೆದುಬಿಟ್ಟು ಏನಪ್ಪ ವೀಡಿಯೋ ಮಾಡ್ತಾಯಿದ್ದೀಯ ಅಂತ ಹೇಳಿ ಕೇಳ್ಬಿಟ್ಟು ಈ ಥರ ಒಂದು ಬ್ಲಾಗ್ ವೀಡಿಯೋಸ್ ಮಾಡ್ತಾಯಿದ್ದೆ, ಈ ಥರ ಅವೇರ್ನೆಸ್ ಅದಿದಲ್ಲ ಈಗೆಲ್ಲ ಅದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕೆ ಅಲ್ಲಿ ಹೋಗಿ ನೋಡಿ, ಅಲ್ಲಿ ಎಲ್ಲ ಬೋರ್ಡೆಲ್ಲ ಹಾಕಿದೆ, ಅದೆಲ್ಲ ಮಾಡಿ ಒಂದು ಸ್ವಲ್ಪ ನಿಮ್ಮ ಇದರಲ್ಲಿ ಅಲ್ಲೂ ಅಪ್ಡೇಟ್ ಮಾಡು ಅಂತ ಹೇಳ್ಬಿಟ್ಟು ಅವರು ಪೊಲೀಸವ್ರು ಇದು ಮಾಡಿ ಕಳಿಸಿದ್ದಾರೆ. ಇನ್ನೊಂದು ಹಾಕಿರ್ತಾರೆ ನೋಡಿ, ಬೋರ್ಡ್ ಹಾಕಿದ್ದಾರೆ, ಪೊಲೀಸ್ ಏರಿಯಾ ರೆಸ್ಟ್ರಿಕ್ಷನ್ ಅಂತ ಹೇಳ್ಬಿಟ್ಟು, ಡೀಪ್ ಸಿ ಏರಿಯಾ ಅಂತ ಹೇಳ್ಬಿಟ್ಟು ಇಲ್ಲಿ ತುಂಬ ರಿಸ್ಕ್ ಇದೆ ಅಂತ ಹೇಳ್ಬಿಟ್ಟು ಇದು ಮಾಡಿ ಹಾಕಿದ್ದಾರೆ. ಇನ್ನೊಂದು ಕ್ಯಾಮ್ರಾ ಇದು ಮಾಡ್ತೀನಿ. ನೋಡಿದ್ರೆ ಎಲ್ಲ ಇದು ಮಾಡ್ಕೊಂಡು ಲಾಸ್ಟ್ ಟೈಮ್ ಬಂದಾಗ ಎಲ್ಲ ಓಪನ್ ಇತ್ತು, ಎಲ್ಲ ಕ್ಲೋಸ್ ಮಾಡಿದ್ರು. ಅಲೆಗಳು ಜಾಸ್ತಿ ಇದೆ ಅಂತ ಫುಲ್ ಕ್ಲೋಸ್ ಇದೆ.
ಬರೀ 2 ದಿನ ಬರೀ ಬೀಚು ರಾಮೇಶ್ವರಮು ಇದೆ. 2 ದಿನ ಫುಲ್ ಇದರಲ್ಲೇ ಅರ್ಧ ಹೋಗ್ಬಿಟ್ಟಿದೆ. ಅಲೆಗಳು ನೋಡ್ಬೋದು ಜಾಸ್ತಿ. ಈಗ ನೋಡ್ಬೋದು ಅಲೆಗಳು ಎಷ್ಟು ಜೋರ ಬೆಳಿತೈತೆ ನೋಡಿ. ಫೋರ್ಸ್ ಇದೆ ಇದು ಅಲೆ. ಎಲ್ಲ ಮುಗೀತು. ಪೊಲೀಸವ್ರ ಹತ್ರ ಒಂದು ಸ್ವಲ್ಪ ಅವರು ಮಾತಾಡ್ತಿದ್ರು, ಏನು ಯೂಟ್ಯೂಬ್ ಬಗ್ಗೆ ಏನೋ ಮಾಡ್ತಾಯಿದ್ರೆ ಏನು ಎತ್ತ ಅಂತ ವಿಚಾರಿಸಿದ್ರು. ಎಲ್ಲರನ್ನೂ ಎನ್ಕ್ವೈರಿ ಮಾಡ್ತಾರಪ್ಪ. ಇದು ಸ್ಟ್ರಿಕ್ಟಾಗಿದೆ ಕನ್ಯಾಕುಮಾರಿಯಲ್ಲಿ. ಯಾರಾದರೂ ಒಬ್ಬೊಬ್ಬರೇ ಓಡಾಡ್ತಿದ್ರು ಕೇಳ್ತಾರೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಇರಬೇಕಲ್ಲ, ಯಾರು ಎತ್ತ, ಎಲ್ಲ ಟೂರಿಸ್ಟ್ ಪ್ಲೇಸಸ್ ಅಲ್ವಾ, ಎಲ್ಲನೂ ವಿಸಿಟ್ ಮಾಡ್ತಿರ್ತಾರೆ, ಎಲ್ಲ ಕೇಳ್ತಾರೆ. ಅವ್ರಿಗೂ ಜವಾಬ್ದಾರಿ ಅನ್ನೋದು ಇರುತ್ತಲ್ಲ. ಏನಾದರೂ ಹೆಚ್ಚು ಕಡಿಮೆ ಆದರೂ ಅವ್ರಿಗೆ ಇರುತ್ತಲ್ಲ. ಲಾಸ್ಟು ಇಲ್ಲಿಂದ ಮತ್ತೆ ಟುವರ್ಡ್ಸ್ ಹೋಟ್ಲ್ ಕಡೆ ಹೋಗ್ತಾಯಿದ್ದೀನಿ. ಸ್ಟ್ಯಾಚು ಏನು ಎಲ್ಲಿ ನೋಡಿದ್ರು ಬರೀ ಕ್ರಿಶ್ಚಿಯನ್ಸೇ ಇದ್ದಾರೆ. ಇತ್ತೀಚೆಗೆ ಎಲ್ಲ ಕಡೆ ಬರೀ ಚರ್ಚ್ಗಳೇ ಜಾಸ್ತಿ ಎಲ್ಲ ಕಡೆ. ಕನ್ಯಾಕುಮಾರಿಯಲ್ಲಂತೂ ಬೇಜಾರು ಜನ ಕನ್ವರ್ಟ್ ಆಗಿದ್ದಾರೆ. ಯಾಕಂದರೆ ಆಪೋಸಿಟಲ್ಲಿ ನೋಡ್ಬೋದು, ಅಲ್ಲೂ ಒಂದು ಚರ್ಚ್ ಇದೆ. ನೋಡಿ, ಇದು ರಿಮೋಟ್ ಕಳೆದೋಗಿರೋದ್ರಿಂದ ನನಗೊಂದು ಸ್ವಲ್ಪ ವೀಡಿಯೋ ಮಾಡೋದಕ್ಕೆ ಒಂದು ಸ್ವಲ್ಪ ಎಫೆಕ್ಟ್ ಆಗ್ತೈತೆ. ಅಂದರೆ ಕೆಲವೊಂದು ಇದೆಲ್ಲ ಅದರಲ್ಲಿದ್ದರೆ ಬಟನ್ ಆನ್ ಆ್ಯಂಡ್ ಆಫು ಕರೆಕ್ಟಾಗಿ ಇದು ಮಾಡ್ಕೊಳ್ತಿದ್ದೆ. ಯಾವಾಗ ಆಫ್ ಮಾಡಬೇಕು, ಯಾವಾಗ ಆನ್ ಮಾಡಬೇಕು ಅಂತ ನೋಡ್ಕೊಂಡು. ಮತ್ತು ಇಲ್ಲೆಲ್ಲ ಟ್ಯಾಟು ಅಂಗಡಿಗಳು ಇದೆಲ್ಲ ಇರುತ್ತೆ. ಹಾಕ್ಕೊಂಡು ಸುಮ್ಮನೆ ಸ್ಕಿನ್ ಡ್ಯಾಮೇಜ್ ಮಾಡ್ಕೋಬೇಕು ಹೋಗ್ಬಿಟ್ಟು. ಯಾಕಂದರೆ ಟೂರಿಸ್ಟ್ ಪ್ಲೇಸಲ್ಲಿ ಯಾವತ್ತಿದ್ರೂ ಎಲ್ಲ ಸ್ಕ್ಯಾಮ್ಗಳೇ ಜಾಸ್ತಿ ಇರುತ್ತೆ. ನೀವು ಇಲ್ಲೇನೋ ಟ್ಯಾಟು ಹಾಕ್ಸ್ಕೊಳ್ತೀರಾ, ಆಮೇಲೆ ಮತ್ತೆ ಊರಿಗೆ ಹೋದ್ಮೇಲೆ ಡ್ಯಾಮೇಜ್ ಆಗುತ್ತೆ. ಮತ್ತು ಅಲ್ಲಿ ಇನ್ನೊಂದು ಟ್ಯಾಟು ಅಂಗಡಿ ಹುಡ್ಕೋಬೇಕಾಗುತ್ತೆ. ಏನೋ ಕಡಿಮೆಗೆ ಹಾಕ್ತಾರೆ ಟ್ಯಾಟೂಸ್ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಅದಕ್ಕಂತೇಳಿ ಪ್ರೊಫೆಷ್ನಲ್ ಇರ್ತಾರೆ ಬೆಂಗಳೂರಲ್ಲೇ ಆಗಲಿ ಅವ್ರವ್ರ ಊರಲ್ಲಿ ಸ್ಟುಡಿಯೋಗಳಿರುತ್ತೆ, ಗ್ಯಾರಂಟಿ ಇರುತ್ತೆ ಅಂಥ ಕಡೆ ಇದು ಮಾಡಿ. ಓಕೆ ಬಾಯ್. ಕಾಲು ಬೇರೆ ಊದ್ಕೊಂಡ್ಬಿಟ್ಟಿದ್ರೆ, ಕಾಲು ಉಳುಕ್ಬಿಟ್ಟಿದೆ. ಮೊನ್ನೆ ಏಟಾಗಿದ್ದು ಅಡೇಟ್ ಆಗ್ತಾಯಿಲ್ಲ ಕಾಲು ಅಷ್ಟು ಆಯಿತು. ಮೊನ್ನೆ ಕಾಲು ಸರಿಯಾಗಿ ಏಟಾಗಿದೆ. ಮೊನ್ನೆ ಕಾಲು ನೋಡ್ಬೋದು ಊದ್ಕೊಂಡ್ಬಿಟ್ಟಿದೆ. ಸ್ಪ್ರೇ ಮಾಡಿದ್ದೀನಿ ಬೆಳಿಗ್ಗೆ, ಆದರೂ ನಡೆಯೋಕ್ಕಾಗ್ತಾಯಿಲ್ಲ. ಮಜಲ್ ಹಾಕಾಗಿದೆ. ಮೊನ್ನೆ ನಮ್ಮ ಯಜಮಾನು ಟ್ರಿಪ್ಪಿಗೆ ಕರ್ಕೊಂಡೋಗಿದ್ರಲ್ಲ, ಅಲ್ಲಿ ಸ್ವಿಮ್ಮಿಂಗ್ ಪೂಲಿಂದ ಎದ್ದು ಬಂದು ಕೆಳಗಡೆ ಬಿದ್ದು ಕಾಲೇ ಉಳ್ಕೊಂಡ್ಬಿಟ್ಟಿದೆ, ಹಿಡಿದಿದೆ. ಬಟ್ ನಡೆಯೋಕ್ಕಾಗ್ತಾಯಿಲ್ಲ. ಒಂದು ಸ್ವಲ್ಪ ಸ್ಟ್ರಗಲ್ ಆಗ್ತೈತೆ, ಕಾಲೆಲ್ಲ ಊದ್ಕೊಂಡಿದೆ. ಮತ್ತು ನನಗೂ ಕಾಲು ಸಿಕ್ಕಾಪಟ್ಟೆ ಊದ್ಕೊಂಡಿತ್ತು. ಆದರೂ ಸ್ಪ್ರೇ ಮಾಡಿದೆ, ಆದ್ರೂ ಇದಾಗಿಲ್ಲ. ಆದರೂ ಸಿಕ್ಕಾಪಟ್ಟೆ ನೋವು. ಇದೆಲ್ಲ ಹಂಗೆ ಇದು ಮಾಡೋಕ್ಕೆ ಗಾಡಿ ಓಡಿಸ್ಕೊಂಬಂದೆ. ಕನ್ಯಾಕುಮಾರಿಯಲ್ಲಿ ಏನಂದರೆ ಬಟ್ಟೆಗಳು ಕಡಿಮೆ ಸಿಗುತ್ತೆ. ಬಟ್ಟೆಗಳು, ಆಮೇಲೆ ಬ್ಯಾಗ್ಗಳು, ಸ್ಕೂಲ್ ಬ್ಯಾಗ್ಸು, ಇದರ ಬ್ಯಾಗ್ಗಳ ಪ್ರಾಡಕ್ಟ್ಸು, ಬಟ್ಟೆ, ಸೀರೆ ಇವೆಲ್ಲ ಒಂದು ಸ್ವಲ್ಪ ಕಡಿಮೆ ರೇಟಿಗೆ ಸಿಗುತ್ತೆ. ಅದರಿಂದ ಎಲ್ಲ ಫುಲ್ ಇದು ಮಾಡ್ತಾಯಿದ್ದಾರೆ. ನಿಮ್ಮನ್ನ ಮಾಡ್ತಾಯಿಲ್ಲ, ನನ್ನ ಮಾಡ್ಕೊಳ್ತಾ ಇದ್ದೀನಿ. ಅವ್ರನ್ನ ವೀಡಿಯೋ ಮಾಡ್ತಾಯಿದ್ದೀನಿ ಅಂದ್ಕೊಂಡಿದ್ದಾರೆ. ಅದನ್ನ ನಾನು ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಿದ್ದೀನಲ್ಲ, ಅದನ್ನು ಅಲ್ಲಿರೋರು ಅವರು ಕೈ ತೋರಿಸ್ತಾ ಇದ್ದಾರೆ ಹಾಯ್ ಅಂತ ಹೇಳ್ಬಿಟ್ಟು. ನಾನು ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಬರ್ತಾಯಿದ್ದೀನಿ. ಅಪ್ಪ ರೇಂಜಿಗೆ ಇವತ್ತೇ ಅಪ್ಪ ಫಸ್ಟ್ ಟೈಮ್ ಕನ್ಯಾಕುಮಾರಿ ಖಾಲಿ ಇದೆ. ಎಷ್ಟು ಖಾಲಿಯಾಗಿದೆ, ಇಲ್ಲಾಂದರೆ ಇಷ್ಟೊತ್ತಿಗೆ ಒಂದು 50-60 ಜನ ಗುದ್ಕೊಂಡೋಗಿರೋರು. ನನ್ನ ಎಲ್ಲಿ ಏನು ಬಿದ್ದಿರೋದು ಏನೈತೆ ಅಂತ ಗೊತ್ತಿರೋಲ್ಲ. ಮತ್ತು ಕನ್ಯಾಕುಮಾರಿಯಿಂದ ಹೊರಟರು. ಮತ್ತು ಏನೋ ಕೇರಳ ಕಡೆ ಹೋಗೋಣ ಅಂತೇಳಿ ಇದು ಮಾಡಿದ್ರು. ತಮಿಳ್ನಾಡು ರೌಂಡ್ ಅಂತೇಳಿ ಕರ್ಕೊಂಬಂದು ಮತ್ತು ಕೇರಳ ಕರ್ಕೊಂಡೋದ್ರು. ಆಮೇಲೆ ಕೇರಳದು ಮುಂದೆ ಹೋಗೋ ವೀಡಿಯೋಗಳನ್ನ ಅದನ್ನ ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಏನೇ ಇದ್ದರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಕಮೆಂಟ್ಸಲ್ಲಿ ತಿಳಿಸಿ. ಏನೇ ಇದ್ದರೂ ನಮ್ಮ ಕಡೆಯಿಂದ ಏನಾದರೂ ತಪ್ಪು ಮಾಹಿತಿ ಇದ್ದರೆ ದಯವಿಟ್ಟು ಕ್ಷಮಿಸಿ.
ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ. ಬಾಯ್ ಸ್ನೇಹಿತರೆ.